ಗೌಡ್ರ ನಮಸ್ಕಾರ ರೀ. ಹಾ ನಮಸ್ಕಾರ. ಗೌಡ ಬಿರ್ಸದನವ. ಗೌಡ್ರ ಎಷ್ಟನೇ ಸಾಲಿ? ಎಂಟನೇತೆ. ನಿಮ್ಮ ಹೆಸರು? ಋತಿಕ್. ಕೈ ತೆಗಿ ಅಪ್ಪಿ, ಕೈ ತೆಗಿ. ಮೊದ್ಲ ಗೌಡ್ರವ್ರು ಅಪ್ಪಿ ಕೈ ತೆಗಿ. ಬದುನ್ಯಾಗ ಕಾಲಿಟ್ರೆ ಕೇಳುದಿಲ್ಲ, ಇನ್ನು ಪೂರ ಅಡ್ಡಾಡಿದ್ರೆ ಬಿಡ್ತಾರ ಅವ್ರು. ಗೌಡ್ರ ಎಷ್ಟನೇ ಸಾಲಿ? ಎಂಟನೇತೆ ರೀ. ಎಷ್ಟು ವರ್ಷದಿಂದ? 15 ವರ್ಷದಿಂದ. ವಾವ್, ಬರ್ಲಿ ಜೋರ ಚಪ್ಪಾಳೆ. ಈಗ ABCD ಎಸದು 4 ಅದಾವ. ವಾವ್ ಗುಡ್, ಬರ್ಲಿ ಜೋರ ಚಪ್ಪಾಳೆ. ಹೊಡ್ರಿ ಅಣ್ಣ ಹೊಡ್ರಿ. ಎಲ್ಲ ABCD 4 ಅದಾವಳ ಬರಬ್ಬರಿ. ಈಗ ಒಂದು ಟಗರಿಗೆ ಎಸ್ತಲಿ? 1 ತಲಿ. 2 ಟಗರಿಗೆ? 1 ತಲಿ. ವಾವ್ ಗುಡ್, ವೆರಿ. 2 ತಲಿ. 3 ಟಗರಿಗೆ? 3 ತಲಿ. ವಾವ್, ಬೆಂಕಿಲಿ ನೀ ಬೆಂಕಿನಿ. ಈಗ ಒಂದು ಕೋಳಿಗೆ ಎಸ್ತಲಿ? 1 ತಲಿ. 2 ಕೋಳಿಗೆ? 2 ತಲಿ. 3 ಕೋಳಿಗೆ? 3 ತಲಿ. 4 ಕೋಳಿಗೆ? 5 ಕೋಳಿಗೆ? 5. ಶಬಾಷ್. ಈಗ 1ನೇ ಟೀಚರ್ಗೆ ಎಸ್ತಲಿ? 1 ತಲಿ. 2ನೇ ಟೀಚರ್ಗೆ? 1 ತಲಿ. ಮತ್ತ ಕೋಳಿಗೆ ಯಾಕೆ 4 ಹಾಕಾವು? ಅವ್ ಹೆಚ್ಚು ಹಾಕೋತಾವ. ಮತ್ತ ಇವ ಕನ್ನಡ ಶಾಲೆ ಮಾಸ್ತರ್ ಹೆಚ್ಚಾಕಂತಾವಕಣ್ಣ. 1 ಕೋಳಿಗೆ ಎಸ್ತಿಲಿ? 1 ತಲಿ. ಮತ್ತೆ 2 ಕೋಳಿಗೆ 2 ಇರ್ತಾವನ? ಅವಕ್ಕೂ 1 ಇರ್ತಾವಿಲ್ಲ? ಹೆಂಗ್ರಿ ಗೌಡ್ರ ನೀವು? ಗೌಡ್ರ ಏನ್ ತಿಂತೀರಿ ದಿನ? ಇಡ್ಲಿ ವಡ. ಅದಕ್ಕೆ ನಮ್ಮನೆ ಪ್ಲಾಸ್ಟಿಕ್ ಕೊಡಾಗ ನೀವು. ಗೌಡ್ರ ಇರ್ಲಿ, ಇವ್ರು ನೋಡಿದ್ರಿ ಏನ್ ಅನ್ಸುತ್ತ? ಯಾರು ಇವ್ರಿ? ಬೆಂಕಿಲತ್ತ ಅಲ್ರಿ. ಬಾವು ಕನ್ಸ್ಬೇಕು ಅನ್ಸುತ್ತ ನಾನು. ಅವ್ ಯೋಚನೆ ಮಾಡಿ ಮಾತಾಡೋದನ್ನ ಸ್ವಲ್ಪ ತಡ್ಕ. ಅಷ್ಟ್ಯಾಕೆ ಟೆನ್ಷನ್ ತಗೊಳ? ಅಂದ್ರ ಅವನಕಿನ ಮೊದಲು ನನಗೆ ಅರ್ಜೆಂಟ್ ಐತಿ. ಮಾತಾಡೋ ಹುಲಿ. ಅಯ್ಯೋ ಗೌಡ್ರ, ಅಯ್ಯೋ ಅಯ್ಯೋ ಬಣ್ಣ ಹಾಕಿಲ್ಲ ಹಾಕ್ಯಾನ. ಅಪ್ಪಚ್ಚಿ ಹೇಳ, ಈಕಿನ್ ನೋಡಿದ್ರಿ ಏನ್ ಅನ್ಸುತ್ತ? ಜಾನಸೆನ್ಸ್ ಪೆಟ್ರೆ ಕೆಲಸ ಮಾಡ್ತಾರಲ್ರಿ. ತಡಿ, ಪಲ್ಲು ಬಾಯ್ಲಿ. ಈಕಿನ್ ನೋಡಿದ್ರಿ ಕರೆಕ್ಟ್ ಹೇಳ ಗೌಡ. ಇತ್ತ ಬಾಯ್, ಬಾಯ್ಲಿ ಬಾಯ್ಲಿ. ನೋಡ್ತೇನೆ ಇಲ್ಲಿ ಗಜಕೇಸರಿ ಭಾಗ 2 ಬಂದೈತಿ ಇಲ್ಲಿ. ಈಕಿನ್ ನೋಡಿದ್ರಿ ಏನ್ ಅನ್ಸುತ್ತೆ ಗೌಡ? ಕರೆಕ್ಟ್ ಹೇಳ, ಸುಳ್ಳು ಹೇಳ್ಬೇಡ. ಮಿಯಾ ಖಲೀಫಾ ನೀನ್ ಸೈಡ್ ಸರಿಪ. ನೀ ಬಾಯ್ಲಿ. ಅವ ಫುಲ್ ಅಪಂಗ್ರಜನ್ ಪ್ಯಾನ್ ಅವ. ನೀ ಫುಲ್ ಅವನು ವಿಡಿಯೋ ನೋಡ್ತೇನೆ. ನಮ್ಮ ಅವನು ಎಣ್ಣೆ ಮೇಗ ಎಣ್ಣೆ ಕಬ್ಬಿನ ಪಡ. ಅಯ್ಯೋ ಗೌಡ್ರ ಇರ್ಲಿ ಬಿಡ್ರಿ. ದೊಡ್ಡರಾಗಿಂದ ಏನ್ ಆಗ್ಬೇಕಂತಾಗಿರಿ? ಮದ್ವಿ. ಮುಂಜಾನೆ ಖಾಲಿ ಇದೆ ನೀವು ನೀ? ಖಾಲಿ. ದೊಡ್ಡವಾಗಿಂದ ಏನಾಗ್ಬೇಕಂತ ಮಾಡಿ? ಮೊದಲು ಮದುವೆ ಅಂದ ನೀವು ಮುಗಿತಾವ ಕಲಾಸ್. ಮಕ್ಕಳು ಮಾಡ್ಬೇಕಂತ ಮಾಡಿ. ಮಕ್ಕಳ ಅಧ್ಯಕ್ಷರ ಎಲ್ಲರೂ ಪೊಲೀಸ್ ಆಗ್ಬೇಕು, ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕಂದ್ರೆ ಇವ್ ಮಕ್ಕಳು ಮಾಡ್ಬೇಕತ್ತೀವ. ಬ್ಯಾಂಕ್ಯೋ ಗೌಡ ನೀ ಹಂಗಾರ ಯಪ್ಪ ನೀ ದಿನ ಪುಸ್ತಕ ನೋಡೋದಿಲ್ಲ. ನೀ ಮೂಲ್ಯಾಗ ಎಲ್ಲೇ ಕುಂತ ಗದ್ಲ ಹಿಡಿಸ್ತೀನಿ. ಇದು ಗೌಡ್ರ ಗದ್ಲ ಆಗೈತಿಲ್ಲ ಎಲ್ಲೇ. ಹೋಲಿ ಬಿಡ. ಮಕ್ಕಳು ಮಾಡಿ ಏನ್ ಮಾಡವದಿ? ಅವ್ರನ್ನ ಬೆಳೆಸ್ಬೇಕತ್ ಮಾಡಿ. ಅವ್ರನ್ನ ಬೆಳೆಸಿ ಏನ್ ಮಾಡವ? ಅವ್ರಿಗೆ ಲಗ್ನ ಮಾಡ್ಬೇಕು. ಒಟ್ಟಿದು ಲಗ್ನ ಮಾಡುದ ಇದು ಮುಗಿಲಾರ್ದ ಕತ್ತಿ. ಇದ ವಂಶ ಪಾರಂಪರಿಕವಾಗಿ ಬೆಳ್ಕೊಂತ ಹೋಗೋದಿದ. ಅವ್ವಾರು ಬಂದಾರ ನೇಪ? ಅವ್ರ ಮನ್ಯಾಗ ಮಕ್ಕೊಂದಾರ. ಡ್ಯಾಡಿ ಇಲ್ಲ. ಮತ್ತೆ ಯಾರ್ಯಾರು ಬಂದಿರಿ ನೀವು ಕಾರ್ಯಕ್ರಮ ನೋಡಕ? ನಾ ಒಬ್ನ ಬಂದೇನಿ. ಗೌಡ್ರಲ್ಲ ಮತ್ತೆ ಒಬ್ರ ಬರ್ತಾರ ಅವ್ರು. ಈಗಿನ ತೊಂದಕ್ಕೇನ ನಮ್ಮನ ಹಿಡಿಯೋರು ಯಾರು ಇಲ್ಲ. ಅಕ್ಕನ್ ತೊಗೊಂಡೇವ. ಗೌಡ ನೀನ್ ಆಕಿ ಹುಡುತ್ತಾಳ, ನೀ ತಲೆ ಕೆಡ್ಸೋಬೇಡ. ನಾ ಹಸ್ಕೊಳಂಗಿಲ್ಲ. ನೀ ಎಷ್ಟನೇ ತರತನ ಸಾಲಿ ಕಲಿಬೇಕಂತ ಮನಿ ವಿಚಾರ ಬಿಕಾಂ ಮುಗ್ದಿಂದ ಸಲಿಕೆ ಹಿಡಿಯೋದು. ಸಲಿಕೆ ಹಿಡಿದು ಅಲ್ಲಿ ತನಕ ಕಲ್ತ್ಯಾಗ ಸಲಿಕೆ ಹಿಡಿತು. ಈಗ ಸಲಿಕೆ ಹಿಡಿ ಯಾವಾಗ ಹಿಡಿದ್ರೆ ಕೆಮ್ಮತ್ತು ಸಲಿಕೆಗೆ ದಟ್ಟಿ ಅದಕ್ಕೂ ಇಲ್ಲ. ಮತ್ತ ಹೆಣ್ಣು ಯಾರು ಕೊಡಂಗಿಲ್ಲ. ಹೆಣ್ ಅಪ್ಪಾಜಿ 1 ನಿಮಿಷ ತಡಿ. ಹಿಡದು ಬಾವು ಕನಸ್ಲಿ ಸೋಮರ್ತ್ಯ. ಹೆಣ್ಣು ಕೊಡ್ತಾರಂತ ಹೆಣ್ಣು ಕೊಡುದಿಲ್ಲ ಅಂತ ಸಾಲಿಗೆ ಹೋಗ್ಬೇಡ. ಸಾಲಿ ಕಲ್ತಾರ ಎಲ್ಲರಿಗೂ ಹೆಣ್ಣು ಕೊಟ್ರಂತ ನೀ ತಿಳ್ಕೊಂಡಿರ್ಬೋದು ದೋಸ್ತ. ಒಂದು ಮಾತು ಹೇಳ್ತೀನಿ, ಈಗ ಎಲ್ಲರೂ ಭಾಳ ಮಂದಿ ಬಂದಿರಿಲ್ಲಿ. ನಾವು ನೌಕರಿದಾರನ ಮದುವೆ ಆಗೋದು ಅದಕ್ಕೆ ಕರೆಕ್ಟ್ ಹೇಳ. ನೌಕರಿ ಮಾಡಂಗೆ ಅಲ್ಲಲ್ಲ. ಮತ್ತೇನ್ ಅವಾಗಂದ್ ಮಾಡೀನಿ? ರೈತ ಹೇಳಿ, ಹೆಮ್ಮೆಯಿಂದ ಹೇಳಕ್ಕಿಗೆ. ರೈತಕ್ಕವನು ಅಪ್ಪಿ ರೈತಕ್ಕನಂತವ.
ರೈತ 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 ಅಪಿ ನಿನ್ನ ರೈತ ಅಂದೀವಿ ನಾವು. ನೀ ಏನು ಹಿಂಗೆ ಟಾಟಾ ಬಾಯ್ ಮಾಡಿ ನನಗೆ ಓಟ್ ಹಾಕ್ರಿ ಅನ್ನೋಂಗೆ ಮಾಡತ್ತೆ ಅಲ್ಲಿ. ಹಗ್ಗೋ ಮಾರಾಯ. ಒಂದು ಮಾತು ಹೇಳ್ತೀನಿ ಹೇಳಕ್ಕಿಗೆ. ಒಬ್ಬ ಪೊಲೀಸ್ ಆದ್ರೆ 4 ಮಂದಿ ಕಳ್ಳರನ್ನ ಹಿಡಿಬಹುದು. ಹೇಳಕ್ಕಿಗೆ. ಒಬ್ಬ ಪೊಲೀಸ್ ಆದ್ರೆ 4 ಮಂದಿ ಕಂಡು ಹಿಡಿತಾನಂತ್ರಿ ಸರ್. ಹೋಗ್ಲಿ ಬಿಡ. ಇಂಜಿನಿಯರ್ ಆದ್ರೆ 4 ಬಿಲ್ಡಿಂಗ್ ಕಟ್ಟಬಹುದು. ಇಂಜಿನಿಯರ್ ಆದ್ರೆ 4 ಬಿಲ್ಡಿಂಗ್ ಕಟ್ಬೋದು. ಲಾಯರ್ ಆದ್ರೆ 4 ಮಂದಿಗೆ ನ್ಯಾಯ ಕೊಡಬಹುದು. ಲಾಯರ್ ಆದ್ರೆ 4 ಮಂದಿಗೆ ನ್ಯಾಯ ಕೊಡ್ಬೋದು. ಡಾಕ್ಟರ್ ಆದ್ರೆ 4 ಪೇಷಂಟ್ ಆರಾಮ್ ಮಾಡಬಹುದು. ಡಾಕ್ಟರ್ ಆದ್ರೆ 4 ಪೇಷಂಟ್ ಆರಾಮ್ ಮಾಡ್ಬೋದು. ಒಬ್ಬ ರೈತನ ಮಗ ರೈತ ಆದ್ರೆ ಇಡೀ ದೇಶಕ್ಕೆ ಅನ್ನ ಎಸ್ ಬಾಸ್ ಹೊಡ್ರಿ ಜೋರ ಚಪ್ಪಾಳೆ. ಈಗ ನೌಕರಿದವನು ಮದುವೆ ಹಾಕಳತ್ತ. ತಿಂಗಳ ಪಗಾರ ಹೊಟ್ಟಿಗೆ ಏನು ಲಕ್ಷ ಗಂಟ್ಲೆ ಪಗಾರ ಐತಿ. ಗಂಡಗೆ ಏನು ರೊಕ್ಕ ತಿತ್ತಾಳು ಈಕೆ? ಅನ್ನ ತಿತ್ತಾಳಿಲ್ಲ ಮತ್ತ. ಅಂದ್ರ ಮದುವೆ ಆಗಕ್ಕೆ ನೌಕರಿದವ್ ಬೇಕು. ಹೊಟ್ಟೆ ತುಂಬ ಅನ್ನ ತಿನ್ನಾಕ ರೈತರು ಬೆಳೆದಿದ್ದು ಅಕ್ಕಿ ಬೇಕು ಇವ್ರಿಗೆ. ಅಪಿ ನಮ್ಮ ರೈತರು ಪ್ಯಾಶನ್ ಮಾಡ್ಬೇಕತ್ ನಿಂತಂದ್ರೆ ಯಾವ ಮಕ್ಕಳಿಗೂ ಕಮ್ಮಿ ಇಲ್ಲ ಅವ್ರು. ಮತ್ತ ನಿನ್ನ ಗಂಡ ನೌಕರಿದವ್ ಇರ್ಬೋದು, ಇನ್ನೊಬ್ಬ ಅವಂಗ ಸೆಲ್ಯೂಟ್ ಹೊಡೆದು ತಿಂಗಳ ಪಗಾರ ತರ್ತಾನ. ನಮ್ಮ ರೈತ ಮನಸ್ಸು ಮಾಡಿದ್ರ ತನ್ನ ಹೊಲದಾಗ 200 ಮಂದಿಗೆ ಕೆಲಸ ಕೊಟ್ಟು ರಾಜ ರೋಷವಾಗಿ ಮೆರೆಯುವಂತ ತಾಕತ್ ರೈತರಿಗೆ ಐತಿ. ಐತಿಲ್ಲ? ಭೂಮಿ ಮ್ಯಾಗ 2 ಬ್ರ್ಯಾಂಡ್. ಒಂದು ಗಡಿಕಾಯಿ ಅಂತ ನಮ್ಮ ಯೋಧರು ನಾಡಿಗೆ ಅನ್ನ ಹಾಕುವಂತ ನಮ್ಮ ರೈತರು. ಇವ ಭೂಮಿ ಮ್ಯಾಗ 2 ಬ್ರ್ಯಾಂಡ್ ಬಿಟ್ರೆ ಬೇರೆ ಬ್ರ್ಯಾಂಡ ಇಲ್ಲ. ಮತ್ತ ಗೌಡ್ರ ನಿನ್ನ ನಾ ಸಾಲಿ ಕಲಿ ಬಿಡು ದೋಸ್ತ. ನೀ ಸಲಿಕೆ ಹಿಡಿತೀನಿ ಅಂದಿಲ್ಲ, ಮನಸ್ಸಿಗೆ ಬಂದೀನಿ ನಂಗೆ. ಯಾಕಂತ ಕೇಳ, 1000 ಮಂದಿ ಕಲ್ತಿರ್ತಾರ ದೋಸ್ತ, ಎಲ್ಲರಿಗೂ ನೌಕರಿ ಸಿಗಂಗಿಲ್ಲ. ಹೌದಿಲ್ಲ? ವಿದ್ಯೆ ನಂಬಿ ಬದುಕವಂಗ ಒಂದ ದಾರಿ, ಈ ರಟ್ಟಿ ನಂಬಿ ಬದುಕವಂಗ 1000 ದಾರಿ. ಎಲ್ಲರ ದುಡುತ್ತಿತ್ತಾನ. ಹಂಗಂತ ಕಲಿದು ಬಿಡ್ಬೇಡ್ರಿ ಅಪ್ಪ. ನಿಮ್ ಕೈ ಮುಗಿತೀನ. ಮೈಲಾರಣ್ಣ ನಿನ್ನ ಹೇಳ್ಯಾನ ರಟ್ಟಿ ನಂಬಿ ಬದುಕೋಣಂತ ಮತ್ತೆ ಸಾಲಿ ಬಿಟ್ಟಿರು ಹುಲಿಗಳ. ಕಲೀರಿ. ಕಲಿಯುವಂಥ ಶ್ರಮ ನಿಮ್ಮದಾಗಲಿ, ಫಲ ಬಿಡುತ್ತೆ ನೋಡ್ರಿ. ತೆಂಗಿನಕಾಯಿ ಕೊಡ್ತೈತಂತ ಯಾರು ಗಿಡ ಬೆಳೆಸಲಪ್ಪ, ನೆರಳು ಹಾಲಿ ಅಂತ ಬೆಳೆಸ್ತಾರ. ಹಂಗ ಭೂಮಿ ಮ್ಯಾಗ ಎಲ್ಲರೂ ನೌಕರಿ ಸಿಗತೈತೆ ಅಂತ ಸಾಲಿಗೆ ಹೋಗ್ಬೇಡ್ರಣ. ವಿದ್ಯೆ ಅನ್ನೋದಿತ್ತಂದ್ರೆ ನಿಮಗೆ ನಾಳೆ ಆ ಮಗುಗೂ ಕನ್ಸೋಣಕ್ಕೆ ಆಗಂಗಿಲ್ಲ. ಅದಕ್ಕೆ ದಯವಿಟ್ಟು ಸಾಲಿ ಕಲಿಸ್ರಿ, ಮಕ್ಕಳನ್ನ ಸಾಲಿ ವಿದ್ಯಾಭ್ಯಾಸ ಕಲಿಸ್ರಿ, ಒಳ್ಳೆ ಸಂಸ್ಕೃತಿ ಕಲಿಸ್ರಿ. ಗೌಡ್ರ ಮುಂದ್ ಮತ್ತೆ RCB ಯಾವಾಗ ಕಪ್ ಗೆಲ್ತೈತ್ರಿ? ಈಗ ಯಾವಾಗ 20 kg ಬರ್ತಾಳ ಅವತ್ತು RCB ಗೆಲ್ತೈತಿ. ನಾವು ಈ ಅಕ್ಕ 20 kg ಯಾವಾಗ ಬರ್ತಾಳ್ರಿ? ನೀ ದಿನ 30 ಕಿಲೋಮೀಟರ್ ರನ್ನಿಂಗ್ ಮಾಡಿಸ್ನಿ ಅಪ್ಪಾಜಿ. ಎಲ್ಲ ಟೀಮು ಕಪ್ಪಿಗೋಸ್ಕರ ಆಡ್ತಾವ, ಆದ್ರೆ RCB ಟೀಮು ಅಭಿಮಾನಿಗಳಿಗೋಸ್ಕರ ಆಡ್ತೈತಿ. ಅವ್ರು ಮನಸ್ಸು ಮಾಡಿದ್ವಿ ಅಂದ್ರೆ ಕಪ್ ಮಾಡೋಣ ಮನೆ ತಂದಿಟ್ಕೋಬಹುದು ನಾವು. ಆದ್ರೆ ಅಭಿಮಾನಿಗಳನ್ನು ಗಳಿಸೋದು ಅಷ್ಟು ಸುಲಭ ಅಲ್ಲ. ನಮ್ಮ RCB ಯಾವತ್ತಿದ್ರು ಅಭಿಮಾನಿಗಳ ಪರವಾಗಿ ಆಡುತ್ತ ವಿನಃ ಕಪ್ಪಿಗೋಸ್ಕರ ಆಡೋ ಮಕ್ಕಳಲ್ಲ ನಾವು. ಅವನು ನನ್ನ ಮಗ ಅಲ್ಲ, ಅವನ ಮಗ ತಗರ ಗೆಲ್ಲಲಿ ಒಟ್ಟು ಕಪ್. ಯಾವನಾರ ಕೋಟಿ ರೂಪಾಯಿ ಕೊಡ್ತಾನಂತ ಯಾವಂಗಾರ ಎಪ್ಪ ಅನ್ನಕ್ಕಾಗತ್ತನ? ನಮ್ಮ ಅಪ್ಪಗ ನಾವು ಎಪ್ಪತ್ತೀವಿಲ್ಲ. ಹಂಗ ಕಪ್ ಗೆಲ್ಲಲಿ ಬಿಡ್ಲಿ. RCB ಯಾವತ್ತಿದ್ರು ಕರ್ನಾಟಕ ಅಭಿಮಾನಿಗಳು ಯಾವತ್ತಿದ್ರು RCB ಪರವಾಗಿನ. RCB ಅಡ್ರಸ್ಗೆ ಒಂದು ಮಾತು ಹೇಳ್ರಿ. ಹೇಳಪ್ಪ. ನೀ ಅತ್ತಾಗ ಹೊಳ್ಳಿ ಹೇಳಿ. ನೀವು ಹೇಳ್ರಿ. ನಾ ಅಲ್ಲೋ ಮರ ನಾ ಹೇಳಕತ್ರ ವೈರಲ್ ಅಕ್ಕವು. ಹೇಳ್ಬೇಕ್ರಿ. ಮೊದಲ ನನ್ನ ಬಾಯಿ ಸುಮಾರು ಐತಿ. ಗೌಡ್ರ ಹೇಳ್ರಿ. ಒಳಗ್ ಕೈ ತೆಗೀರಿ. ನಾ ಎಲ್ಲೆಲ್ಲಿ ಕೈ ಆಡಿಸ್ತೇಲ್ವ ಮರೆ. ಗೌಡ್ರ ಲಘು ಹೇಳ್ರಿ. ನಿಮ್ಮ ಹೆಸರು ಏನಂದ್ರಿಲ್ಲ? ಋತಿಕ್ ಗೌಡ್ರು. ಒಡಪಿಟ್ಟು ಹೇಳ. ಈ ಕೆಟ್ಟ ನಾಚಿ ನೀರಾಗ ಕಾಳಿ. ಅಪ್ಪಾಜಿ ಆಸ್ತಿ ಎಟ್ಟೈತಿ? ಹೊಲ ಎಟ್ಟೈತಿ? ಹೊಲ 30 ಎಕರೆ. ಈ ಚೆಕ್ ಬಾ. ಹೇಳ್ತೀನಿ ಈ ಚೆಕ್ ಬಾ. ಗೌಡ್ರ ಅಲ್ಲ ಹೋಗೋದಕ್ಕಿರ ಮೈಕರ್ ಕೊಟ್ಟವ್ರಿ. ಅದನ್ನ ಮಗನೂ ಅದ ಮೈಕು ಹೋತಂದ್ರೆ ನಾವೆಲ್ಲಿಗೂ 30 ಎಕರೆ ಐತೆ ಅನ್ನೋದ್ಲೆ ಮಾವ ಅಂತ ನೋಡಿ. ಎಂತಾರ ಏನ್ ಹೇಳ್ತೀನಿ ಏನು ಗೌಡಪ್ಪ? ಹಾರ್ಮೋನ್ ಜಾಸ್ತಿ ಐತ್ರಿ ಅವ್ರಿಗೆ. ಅಣ್ಣ ನೀ ಶಾಲ್ಯಾಗ ಏನು ಓದಿ ಅನ್ನೋದು ಈಗ ಲೆಕ್ಕ ಕರಿತವ. ಇವತ್ತು ಚೊಕ್ಕ ಕೆಮಿಸ್ಟ್ರಿ ಬಯಾಲಜಿ ಓದ. ನೀವ ಸಮಾಜ ವಿಜ್ಞಾನ ಓದಿಲ್ರಿ ಸರ್. ಇವ ಚೊಕ್ಕ ರಾಸಾಯನ ಶಾಸ್ತ್ರ ಓದ್ಯಾ ನೀವ. ಥ್ಯಾಂಕ್ ಯು ಸೊ ಮಚ್, ಥ್ಯಾಂಕ್ ಯು ಅಂತ ಹೇಳ್ತಾ ಸೊಗಸಾದ ಗೀತೆ ನೋಡ್ರು ಕೂಡ ಶೈಟಿಗರ ಹೋಗು. ಅಪ್ಪಾಜಿ ನಮ್ ತಮ್ಮ ಬಂದ್ ನೋಡಿ. ನಮ್ ತಮ್ಮ ನಮ್ಮೂರಿನ ಗೌಡ್ರು. ಋತಿಕ ನಮ್ಮೂರಿನ ಗೌಡ್ರು. ಗೌಡ್ರ ಮಾತಾಡ್ತಾರೆ. ನೀವೇನ್ರಿ ಅದೇ ದಸಕ್ ಅನ್ಸಿದ್ರಲ್ಲ ನಿಮ್ಮ